ಅಂತ ಲಾರಿಯೊಂದು ಕೆರೆಬಿಳ್ಚಿ ಗ್ರಾಮದಲ್ಲಿ ರಿವರ್ಸ್ ತೆಗೆದುಕೊಳ್ಳುವಾಗ ಬ್ರೇಕ್ ಫೇಲ್ ಆಗಿ ಮನೆಗೆ ನುಗ್ಗಿ 2 ಮನೆಗಳು ಜಖಮಾಗಿವೆ ಹಾಗೂ ಸುಮಾರು ಒಂದು 4 ಬೈಕ್ಗಳು ಲಾರಿಯ ಕೆಳಗೆ ಹೋಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮದಲ್ಲಿ ಈ ಘಟನೆ ಬೆಳಿಗ್ಗೆ ಸಂಭವಿಸಿರ್ತಕ್ಕಂಥದ್ದು. ಇನ್ನು ಮರಳು ತುಂಬಿರ್ತಕ್ಕಂಥ ಲಾರಿ ಈ ಒಂದು ಇಳಿಜಾರು ಪ್ರದೇಶದಲ್ಲಿ ಚಾಲಕ ರಿವರ್ಸ್ ತೆಗೆದುಕೊಳ್ಳುವಾಗ ಗಾಡಿ ಅಂದರೆ ಆ ಒಂದು ಮರಳನ್ನು ಕೆಳಗಡೆ ಅನ್ಲೋಡ್ ಮಾಡಲು ಗಾಡಿಯನ್ನು ರಿವರ್ಸ್ ತೆಗೆದುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿ ಆ ಲಾರಿ ಸಡನ್ನಾಗಿ ಇಲ್ಲಿ ಕಾರನ್ನು ಹಾಗೂ ಬೈಕ್ಗಳನ್ನು ಜಖಮ್ ಮಾಡಿಕೊಂಡು ನೇರವಾಗಿ 2 ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದನ್ನು ನೀವು ಲೈವ್ ಆಗಿ ನೋಡ್ತಿದ್ದೀರಿ. ನೋಡಿ, ಈ ಒಂದು ಕಾರು ಮೊದಲನೇದಾಗಿ ನೇರವಾಗಿ ಆ ಲಾರಿ ಏನಿದೆ ಕಾರಿಗೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಲೈವಲ್ಲಿ. ಇಲ್ಲಿಂದ ಹಾಗೆ ಎಡಭಾಗಕ್ಕೆ ಚಲಿಸಿ ಲಾರಿ ನೇರವಾಗಿ ಚರಂಡಿಗೆ ಇಳಿದಿದೆ. ಆ ಸಂದರ್ಭದಲ್ಲಿ ಸುಮಾರು ಒಂದು 5 ದ್ವಿಚಕ್ರ ವಾಹನಗಳು ನಿಲ್ಲಿಸಿರ್ತಕ್ಕಂಥ ಮನೆಯ ಅಂಗಳದಲ್ಲಿ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನಗಳು ಈ ಒಂದು ಲಾರಿಯ ಕೆಳಗಡೆ ಹೋಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಮರಳು ತುಂಬಿರ್ತಕ್ಕಂಥ ಲಾರಿ. ಮರಳನ್ನು ಈ ಒಂದು ಮನೆಯಲ್ಲಿ ಒಂದು ಅನ್ಲೋಡ್ ಮಾಡಲಿಕ್ಕೆ ಬಂದು ಆಗಿರ್ತಕ್ಕಂಥದ್ದು. ನೋಡಿ, ಆ ಜಾಗದಲ್ಲಿ ಒಂದು ಬೈಕ್ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ಒಂದು ಹೊಸ ಬೈಕ್ ಇರ್ತಕ್ಕಂಥದ್ದು. ನೋಡಿ ಯಾವ ಥರ ಒಂದು ಬಹಳ ಭೀಕರವಾದ ಅಪಘಾತ ಅಂತಲೇ ಹೇಳ್ಬೋದು. ನೋಡಿ, ಈ ಸಂದರ್ಭದಲ್ಲಿ ಈ ಲಾರಿ ಅಂದರೆ 10 ವೀಲರ್ ಲಾರಿ ಏನಿದೆ, ಆ ವಾಹನ ಚಾಲಕ ಏನಿದ್ದಾನೆ ಆ ಒಂದು ಜಾಗದಲ್ಲಿ ರಿವರ್ಸ್ ಅಂದರೆ ಈ ಇಳಿಜಾರಿನಲ್ಲಿ ರಿವರ್ಸ್ ತೆಗೆದುಕೊಳ್ಳುವಾಗ ಈ ಘಟನೆ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲೊಂದು ಬೈಕ್ ಇದೆ, ನೋಡಿ ಇಲ್ಲೊಂದಿದೆ. ಸುಮಾರು 5 ದ್ವಿಚಕ್ರ ವಾಹನಗಳು ಇಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದು. ಈ ಮನೆ ಸಂಪೂರ್ಣವಾಗಿ ಜಖಮಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲೂ ಕೂಡ ಒಂದು ದ್ವಿಚಕ್ರ ವಾಹನವಿದೆ. ಈ ಜಾಗದಲ್ಲಿ ನೋಡಿ ಎಂತಹ ಭೀಕರ ಅಪಘಾತ. ಈ ಮನೆಯಲ್ಲಿ ಇರತಕ್ಕಂಥವ್ರು ಅಂದರೆ ಈ ಒಂದು ಅಪಘಾತ ಏನಾಗಿದೆ ಆ ಮನೆಯಲ್ಲಿ ಇರತಕ್ಕಂಥವರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಹಾಗೂ ಅವರಿಗೆ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಈ ಅಪಘಾತ ಬೆಳಗಿನ ಜಾವ ಸಂಭವಿಸಿರ್ತಕ್ಕಂಥದ್ದು. ಮರಳು ತುಂಬಿರ್ತಕ್ಕಂಥ ಸುಮಾರು 30 ಟನ್ ಮರಳು ತುಂಬಿರ್ತಕ್ಕಂಥ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಅಪಘಾತ ಸಂಭವಿಸಿದೆ ಅಂತಲೇ ಭೀಕರ ಅಪಘಾತ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಲಾರಿ ಆಗಿರ್ಬೋದು, ಒಂದು ಫ್ರಂಟ್ ಅಂದರೆ ಮುಂಭಾಗದಲ್ಲಿ ಚಲಿಸುವಾಗ ಅದರ ಬ್ರೇಕ್ ಅಪ್ಲೈ ಆಗೋದು ಬಹಳ ಸಹಜವಾಗಿ ಅಪ್ಲೈ ಆಗುತ್ತೆ. ಆದರೆ ಆ ಚಾಲಕನಿಗೆ ಕನಿಷ್ಠ ಜ್ಞಾನ ಕೂಡ ಇರಲಿಲ್ಲ. ಸುಮಾರು ಇಳಿಜಾರು ಇರತಕ್ಕಂಥ ಜಾಗದಲ್ಲಿ ರಿವರ್ಸನ್ನು ಲಾರಿ ತೆಗೆದುಕೊಳ್ಳುವ ಒಂದು ದುಸ್ಸಾಹಸಕ್ಕೆ ಕೈಯಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಬ್ರೇಕ್ ಹಿಡಿಯದೆ ಈ ಸಂಪೂರ್ಣ ಇಳಿಜಾರಿನಲ್ಲಿ ಇಂತಹ ಒಂದು ಭೀಕರ ಅಪಘಾತ ಆಗಿರ್ತಕ್ಕಂಥದ್ದು. ನೋಡಿ, ಸುಮಾರು ಹೊಸ ಬೈಕ್ಗಳು ಈ ಒಂದು ಅಪಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಈ ಜಾಗದಲ್ಲಿ ಭಾಳಷ್ಟು ಜನ ನೋಡಿ, ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮ. ಇದು ಲಾರಿ ಸುಮಾರು 30 ಟನ್ ಮರಳನ್ನು ಹೊತ್ತಿರ್ತಕ್ಕಂಥ ಲಾರಿ ಇದು. ಈ ಜಾಗದಲ್ಲಿ ಒಂದು ಏನಪ್ಪ ಅಂದರೆ ಸ್ವಲ್ಪ ಯಾಮಾರಿದ್ರು ಕೂಡ ಸಾಕಷ್ಟು ಪ್ರಾಣಹಾನಿ ಆಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಲಾರಿ ಹಿಂಬದಿ ಚಲಿಸುವಾಗ ಕೇವಲ ದ್ವಿಚಕ್ರ ವಾಹನಗಳು ಮಾತ್ರ ಇರೋದ್ರಿಂದ ನೋಡಿ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ದ್ವಿಚಕ್ರ ವಾಹನಗಳು ಏನೂ ಯಾವುದೇ ಕಾರಣಕ್ಕೊಂದು ಗುಜರಿಗೂ ಹಾಕಲಿಕ್ಕೆ ಬರೋದಿಲ್ಲ. ಆ ಥರ ದ್ವಿಚಕ್ರ ವಾಹನಗಳು ಆಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಲಾರಿಯ ಕೆಳಭಾಗದಲ್ಲಿ ಸಿಲುಕಿರುವಂಥ ದ್ವಿಚಕ್ರ ವಾಹನಗಳು. ನೋಡಿ, ಸಂಪೂರ್ಣವಾಗಿ ನೋಡಿ ಈ ಜಾಗದಲ್ಲಿ ಇಂತಹ ಭೀಕರ ಅಪಘಾತ ಅಂದರೆ K51 AG 9216 ಈ ಲಾರಿಯ ನಂಬರು. ನೋಡಿ, ಇದು ಈ ಲಾರಿಯ ಚಾಲಕ ಎಂತಹ ದುಸ್ಸಾಹಸಕ್ಕೆ ಕೈ ಹಾಕಿದಾನಂದರೆ ರಿವರ್ಸ್ ಚಲಿಸುವಾಗ ಭಾಳಷ್ಟು ವಾಹನಗಳ ಬ್ರೇಕ್ ಅಂದರೆ ಈ ಹೆವಿ ವಾಹನಗಳೇನಿರ್ತವೆ ರಿವರ್ಸ್ ಚಲಿಸುವಾಗ ಬ್ರೇಕ್ ಹಿಡಿಯೋದಿಲ್ಲ. ಅಂದರೆ ಮುಂಭಾಗದಲ್ಲಿ ಚಲಿಸುವಾಗ ಬ್ರೇಕ್ ಹಿಡಿಯುತ್ತೆ, ಆದರೆ ಈ ಜಾಗದಲ್ಲಿ ನೋಡಿ ರಿವರ್ಸ್ ಚಲಿಸಿದ್ದಾನೆ. ಎಂಥ ಒಂದು ಭೀಕರ ಅಪಘಾತ ಅಂದರೆ ನೋಡಿ, ಇಲ್ಲಿ ಕಾರು ಕೂಡ ಸಂಪೂರ್ಣವಾಗಿ ಜಖಮಾಗಿರ್ತಕ್ಕಂಥದ್ದು. ಇದು ಇವತ್ತು ಬೆಳಗ್ಗೆ ಆಗಿರುವಂಥ ಒಂದು ಭೀಕರ ಅಪಘಾತ. ಇದು ಲಾರಿ ಇಲ್ಲಿಂದ ಎಡಭಾಗಕ್ಕೆ ಬರುವಾಗ ಇಲ್ಲಿಂದ ಎಡಭಾಗಕ್ಕೆ ಚಲಿಸಿ ನೇರವಾಗಿ ಎಡಕ್ಕೆ ಚಲಿಸಿ ಚರಂಡಿಯಲ್ಲಿ ಹೋಗಿ ಲಾರಿ ಇಳಿದಿರ್ತಕ್ಕಂಥದ್ದು. ಇನ್ನು ನೇರವಾಗಿ ಏನಾದರೂ ಲಾರಿ ಹೋಗಿದರೆ ಇನ್ನೂ ಭಾಳಷ್ಟು ಅಪಘಾತ ಆಗ್ತಾಯಿತ್ತು. ಅಥವಾ ಹಿಂಬದಿಯಲ್ಲಿ ಯಾರಾದರೂ ಬಂದಿದ್ದರೆ ಜನ ಅಥವಾ ಏನಾದರೂ ಮಕ್ಕಳು ಯಾರಾದರೂ ಬಂದಿದ್ದರೆ ಅದು ಕೂಡ ಸಾಕಷ್ಟು ಪ್ರಾಣಹಾನಿ ಕೂಡ ಆಗ್ತಾಯಿತ್ತು. ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ.
ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ.